ಸೊ 9 ಜನ ಅವಿರೋಧ ಹಾಕಿದ್ರು, 7 ಜನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಆ 7 ಚುನಾವಣೆ ನಾ ಎಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೋತೇನು, ಸಮಾಧಾನಲೇ ಶಾಂತ ಇಲೆಕ್ಷನ್ ಮಾಡೋಣ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರ ಅದನ್ನ ಅಂದ್ರೆ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು. ಮುಂದಿನ ಎಲ್ಲಿ ತಗ ಜಗಳ ಇರ್ತೈತೆ ಅಂದ್ರೆ ಚುನಾವಣೆ ಆದ ನಂತರ ನಾವೆಲ್ಲಾ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕ್ ಅದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು ಗ್ರಾಹಕರು ಅಂದ್ರೆ ಅವ್ರ ಭರವಸೆನ ಹುಸಿ ಆಗದಂಗ ಮುಂದೆ ಎಲ್ಲಾರು ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮ ಮುಖಾಂತರ ಎಲ್ಲರಿಗೂ. ಇಲ್ಲ ನಾವು ರಾಮದುರ್ಗದಂದ್ರಲ್ಲ ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಏನ್ ಚರ್ಚೆ ನಂಗೆ ಗೊತ್ತಿಲ್ರಿ. ಸೊ ಈಗ ನಮ್ ಜೊತೆ ಶ್ರೀಕಾಂತ್ ಒಂದ್ ಕ್ಯಾಂಡಿಡೇಟ್ ಹಾಕಿದ್ರಿ, ನಾವು ಚುನಾವಣೆ ಮಾಡತ್ತೀವಿ. ಇನ್ ಆ ಕಡೆ 2 ಜನ ಮಾನ್ಯ ಅಶೋಕ್ ಪಟ್ಟಣ ಅವ್ರು ನಿಂತಿದ್ರು, ಮಲ್ಲಣ್ಣ ಯಾದವ್ ನಿಂತಿದ್ರು, ಅವ್ರದ್ದು ಏನಾಯ್ತು ನನ್ಗೆ ಗೊತ್ತಿಲ್ರಿ. ಅದಕ್ಕೆ ಈಗ ಅದನ್ನು ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದಾಗಿರ್ಬೇಕ್ರಿ. ಸೊ ಅದಕ್ಕೆ ನಮ್ ಮುಂದೆ ಅದ್ ಚರ್ಚೆ ಬಂದಿಲ್ಲ. ಅಕಸ್ಮಾತ್ ಯಾಕಂದ್ರೆ ಈಗ ನೋಡಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ರೀ, ಈ ಚುನಾವಣೆ ಹೆಂಗೈತೆ ಅಂದ್ರೆ 3-4 ಮಂದಿ ಕಣದಾಗ ನಿಲ್ತಾರೆ. 3-4 ಮಂದಿ ಕಣದಾಗ ನಿಂತರು ರೀ, ಲಿಮಿಟೆಡ್ ವೋಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೆ ಹೋಗ್ತೈತಂದ್ರ ನಾಳೆ 19 ವೋಟಿಂಗ್ ಐತಂದ್ರು 18ಕ್ಕೂ ಕೆಲವೊಂದು ಡಿಸೈಡ್ ಆಗ್ತಾವ್ರಿ. ಅಂದ್ರ 3 ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು, ಇಲ್ಲಪ್ಪ ಇವನ್ ಹಿಂಸು ಇವನ್ ಹಿಂಗೂ ಅಂದ್ರೆ 18 ಅಕ್ಟೋಬರ್ ತನಕ ಕೆಲವೊಂದು ಹೊಂದಾಣಿಕೆ ನಡೀತಾವ. ಅಂದ್ರೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ. ಅಂದ್ರೆ ಒಬ್ರು ಹಿಂದ್ ಸರಿದು ಒಬ್ರಿಗೆ ವೋಟ್ ಹಾಕೋದಕ್ಕೆ ಹಿಂಗ ಅಂದ್ರೆ 18ವರೆಗೂ ಇನ್ನು ಯಾವ ಚುನಾವಣೆ ನಡೆದಿದ್ರು 18ವರೆಗೂ ಸಂಧಾನಗಳು ಒಳಗಿಂದೊಳಗೆ ನಡೀತೈತಿ. ಅವಾಗ ಇನ್ನು ಏನೇನ್ ಪರಿಸ್ಥಿತಿ ಬರ್ತೈತಿ ನೋಡೋಣ. ಅವಾಗ ಸರ್ ಈಗ ನಿನ್ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಸರ್, ಸಾಕಷ್ಟು ಕಡೆ ಇತರೆ ಸ್ಥಾನವನ್ನ ಕುರುಬರ ಸಮುದಾಯಕ್ಕೆ ಕೊಡಬೇಕಿತ್ತು. ಈ ಸತಿ ಒಂದು ಪೋಸ್ಟ್ ಇದ್ದಾಗ ಮಾಡಿದ್ರು. ಅಹಿಂದ ನಾಯಕರಿಗೆ ಒಂದು ನಿರ್ದೇಶಕ ಸ್ಥಾನ ಸಿಗಲಿಲ್ಲ ಅಂತ ಒಂದು ಚರ್ಚೆ ನಡೆದಿದೆ. ಈಗ್ರೆ ಸೊ ಮೊದಲಿಂದ ಅಂದ್ರ ಏನೊಂದ್ ಒಂದ್ ಸೀಟ್ ಬರ್ತಿತ್ತಲ್ಲ ರೀ, ಹಿಂದಿನ ಅಧ್ಯಕ್ಷರು ಎಲ್ಲಾ ಕೂಡಿ ಎಲ್ಲಾ ಬರುವಂತ ಸಮಾಜಗಳ ಸೀಟ್ನು ಬೋರ್ಡ್ ಮೀಟಿಂಗ್ ಜನರಲ್ ಬಾಡಿ ರದ್ದು ಮಾಡಿಬಿಟ್ರು. ಅವ್ನ ಅಂದ್ರೆ ತಾಲೂಕು ಒಂದೊಂದು ಮಾಡ್ರು. ಅವಾಗ ಅದ್ ಬರುವಂತ ಸೀಟ್ ಹೋಯ್ತ್ರಿ. ಈಗ ಅದಕ್ಕ ನೀವ್ ಹೇಳಿದ್ದು ಬಹಳ ಕಡೆ ನಾವು ಚರ್ಚೆ ಮಾಡಿದ ಉಸ್ತುವಾರಿ ಮಂತ್ರಿ ಅವ್ರ ಅಂದ್ರೆ ಹಾಲ್ ಮತ ಸಮುದಾಯದವ್ರಿಗೆ ಒಂದ್ ಸೀಟ್ ಖಾಯಂ ಇರ್ತಿತ್ತು. ಅವ್ನ್ ಹೆಂಗ್ ಅಕಾಮಿಡೇಷನ್ ಮಾಡ್ಬೇಕಂತೇಳಿ ಅವ್ರ 100% ಅಕಾಮಿಡೇಷನ್ ಮಾಡ್ತೇವೆ. ಹೆಂಗ್ ಮಾಡ್ತೈತಿ ನಮ್ ಬಿಡ್ರಿ. ಅವ್ರ ಈ ಬೋರ್ಡ್ ಅಲ್ಲಿ ಅವ್ರ ಬೋರ್ಡ್ ಆಫ್ ಡೈರೆಕ್ಟ್ ಆಗಿರ್ತಾರ. ಅವ್ರ ಅಂದ್ರ ಈ ಇದ್ರಲ್ಲಿ ಅವಕಾಶಗಳು ಇರ್ತಾರ. ಅದಕ್ಕೆ ಬಾಳೆಲ್ಲ ಹಾಲ್ ಮತ ಸಮಾಜದಿಂದ ನಾನು ಹೇಳಿದೇನ್ರಿ, ನಮ್ಮವರ ಸಭೆ ಸರ್ದಾರು ಇಡೀ ಸಮಾಜ ಜನ ಬಂದಿರು, ನೀವು ಇಲೆಕ್ಟರ್ ಆಗೇ ಬರ್ತೀರಿ ಅಥವಾ ಯಾವ್ದೋ ರೂಪದಲ್ಲಿ ಬಂದ್ ನೀವೇನ್ ಇದೇನ್ ಬೋರ್ಡ್ ಇದೆ ಹೊಸ 5 ವರ್ಷ ಅದ್ರಲ್ಲಿ ಹಾಲ್ ಮತ ಸಮಾಜದ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೋ ಅದಕ್ಕೆ ಅದೇನ್ ಪೋಸ್ಟ್ ಇದೆ ನಾನು ಉತ್ತರ. ಸರ್ ಈಗ ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಈ ಒಂದು ನಿರ್ದೇಶಕ ಸ್ಥಾನ ಚುನಾವಣೆ 9 ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರಿ. ಸಾಕಷ್ಟು ತಂತ್ರ ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದ್ಗಡೆ ನಡೆದು ಸೊ ಫೈನಲಿ ಅಧಿಕಾರದ ಚುಕ್ಕಾಣಿ ನೀವೇ ಹಿಡಿದಿರುವಂತ. ಅದೇ ಏನಿಲ್ಲ, ಜೂನ್ ದಿಂದ ಅಂದ್ರೆ ಸತತವಾಗಿ 4 ತಿಂಗಳು ಜೂನ್ ಇಲ್ಲಿವರೆಗೆ 4 ತಿಂಗಳು ನೀವು ನೋಡಾತೀರಿ. ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾಣಿಗೆ ಎಂಡ್ ಮಾಡಿದವ್ರೆ. ಅಂದ್ರೆ ಪ್ರತಿ ತಾಲೂಕಿಗೆ ಹೋದ್ರೆ ಎಲ್ಲಾರು ನಮ್ಗೆ ಅವಾಗ ಅಂದ್ರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇಳ. ಆದ್ರೂ 4 ತಿಂಗಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ 4 ತಿಂಗಳು ಏನ್ ಎಫರ್ಟು ಪ್ರಯತ್ನ ಅದ್ರ ಫಲ ಐತ್ರ. ಅಂದ್ರೆ ಎಲ್ಲಾ ಜಿಲ್ಲಾ ಎಲ್ಲ ಮುಖಂಡರು ರೈತರು ಎಲ್ಲಾರು ಸಹಕಾರ ಕೊಟ್ಟದಕ್ಕೆ ಇದಾಗಿದೆ. ಅಂದ್ರೆ ಅಂತಾರಲ್ಲ ಅಂದ್ರೆ ತಾಕತ್ ಜೋಡಣೆ ಹೋಗ್ತಾ ತೋಡಣೆ ಚೆನ್ನಾಗಿ ಅಂತಾರಲ್ಲ, ಅದಕ್ಕೆ ಎಲ್ಲಾನು ಕೂರ್ಸ್ಕೊಂಡ್ ಬಂದಿದ್ದಕ್ಕೆ ಅಂದ್ರೆ ಏನ್ರಿ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಆದ್ರು ಅನ್ನುವಂತ. ಇಲ್ಲ ಅಂದ್ರೆ ನೋಡಿ, ಈಗ ನಾ ಏನಿಲ್ಲ, ಯಾವ್ದೇ ಒಂದು ಚುನಾವಣೆಯಲ್ಲಿ ಸೋಲುದ್ರಿಂದ ಪ್ರಪಂಚ ಮುಳುಗುದಲ್ರಿ, ಅಥವಾ ಒಂದ್ ಚುನಾವಣೆ ಗೆಲ್ಲುದ್ರಿಂದ ಏನ್ ಪ್ರಪಂಚ ಗೆಲ್ಲಕ್ಕಾಗಲ್ಲ. ಸೋಲು ಗೆಲುವು ಎಲ್ಲ ಇದ್ದೇ ಇರ್ತಾವ್ರೆ. ಅದಕ್ಕೆ ಈಗೆಲ್ಲ ನೋಡಿ ಜಿಲ್ಲೆ ಎಲ್ಲಾ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮ್ಗೆ ದೊಡ್ಡ ಆಶೀರ್ವಾದ ನೀವೇ ಎಲ್ಲ ಮಾಧ್ಯಮ ಸ್ನೇಹಿತರು. ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಚರ್ಚೆ ನಡೆದಂತ ವಿಷಯ ಇದೆ. ಸೊ ಅಂದ್ರೆ ಎಲ್ಲಾ ಜಿಲ್ಲಾ ಜನ ಎಲ್ಲಾ ಕಾರ್ಯಕರ್ತರು ಮುಖಂಡರು ನಮ್ಮಂದ್ರೆ ನಮ್ ಕುಟುಂಬಕ್ಕೂ ಅಥವಾ ನಮ್ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದ್ರು. ಇದು ಒಳ್ಳೆ ಬೆಳವಣಿಗೆ. ಮುಂದೆ ಇದನ್ನ ಹಿಂಗ ಮೇಂಟೈನ್ ಮಾಡ್ಕೊಂಡು ಯಾಕೆ ಸಮಸ್ಯೆ ಬದಂಗ್ ನೋಡ್ಕೊಂಡು ಬಹಳ ಚೇಂಜ್ ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಇದೆ ಸರ್. ಈಗ ನಿಮ್ ಮರದಲ್ಲಿ ಯಾರು ನಿರ್ದೇಶಕರು ಗೆದ್ದಿದ್ದಾರೆ ಅವ್ರ ಸಮುದಾಯವರು ಮುಂದೆ ಅಂದ್ರೆ ಬದಲಾಗ್ತಾರೆ. ತಮ್ಮ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಪೆನಲ್ ಇದ್ದವ್ರಿಗೆ ಫೋನ್ ಹಚ್ಚಿ ಅವು ಅಂದ್ರೆ ಚರ್ಚೆಗಳು ನಡೆದಿದ್ದು. ಯಾಕಂದ್ರೆ ನೋಡಿ ಎಲ್ಲಾರು ತಂತ್ರಗಾರಿಕೆ ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ನೀವ್ ಯಾಕೆ ಮಾಡ್ತೀರ ಅನ್ನಕ್ ನಮಗೂ ಬರ್ದ, ನಾವು ಮಾಡೋದಕ್ಕೆ ಅವರು ಕೇಳಕ್ಕಾಗಲ್ಲ. ಅವೆಲ್ಲ ಹಿಂದ್ಗಡೆ ಬ್ಯಾಕ್ ಡೋರ್ ಅಲ್ಲಿ ನಡೆದಿರ್ತಾವ್ರು. ಬ್ಯಾಕ್ ಡೋರ್ ಅಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ, ಅವರು ಮಾಡ್ತಿರ್ತಾರ. ಆದ್ರೆ ಯಾರ ನಮ್ ಕಡೆ ಗೆದ್ದಾರಲ್ಲ ರೀ, ಅವ್ರು ಏನಾದ್ರು ಬಿಟ್ಟು ಹೋಗುದಿಲ್ಲ. ಯಾಕಂದ್ರೆ ಪ್ರಯತ್ನ ಮಾಡಕ್ ನೀವ್ ಯಾಕೆ ಮಾಡ್ತೀರ ಪ್ರಶ್ನೆ ಮಾಡಕ್ ಹಾಕಿ ನಮ್ಗೆ ಯಾರಿಗೂ ಇರೋದಿಲ್ಲ. ಅವ್ರ ಸಂಬಂಧ ಮತ್ತೊಂದು ಏನೋ ಇರ್ತೈತೆ. ಆದ್ರೆ ನಮ್ ಜೊತೆ ಯಾರು ಗೆದ್ದು ಬಂದ್ರ ನಮ್ದ ಪ್ಯಾನಲ್ ಯಾರು ಅವ್ರು ಏನ್ ಮಾಡ್ರು ನಮ್ಮನ್ ಬಿಟ್ಟು ಹೋಗುದಿಲ್ಲ.
ಬ್ಯಾಂಕ್ ಆಡಳಿತ ಬಹಳ ಸುಸೂತ್ರವಾಗಿ ನಡಿತೈತಿ. ನಮಗೆ ಇಷ್ಟೇ ಚಾಲೆಂಜ್ ಇದೆ ರೀ, ಬ್ಯಾಂಕ್ ಇವ್ರ ಕಡೆ ಹೋದ್ರೆ ಹಂಗ ಆಗ್ತೈತಿ, ಹಿಂಗ ಬಹಳ ಅಲಿಗೇಷನ್ ಮಾಡ್ಕೊತಾರ ಜಿಲ್ಲಾದಾಗ. ಇವ್ರ ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಅಂತ ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡ್ರಿ. ಅಂದ್ರೆ ಅವ್ರಕ ಚಲೋ ಮಾಡಿ ತೋರ್ಸ್ಬೇಕಪ್ಪ. ಹೋದ್ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂತ ಅಧ್ಯಕ್ಷದ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ರಿ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋನು, ರೈತರಿಗೆ ಹೆಚ್ಚಿ ಸಾಲ ಕೊಡೋನು ಚಾಲೆಂಜ್ ಮಾಡಿ ತಗೊಂಡ್ರಿ. ಅವ್ರಕ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತಾರೆ ಜನಕ್ಕೆ.